ದೃಶ್ಯಗಳಲ್ಲಿ ನಾವು ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರು ಈಗಷ್ಟೇ ಹೊರಟಿದ್ದಾರೆ ತಮ್ಮ ನಿವಾಸದಿಂದ ಡಿಕೆ ಅವರ ನಿವಾಸಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಇನ್ನೇನು ಒಂದು 2-3 ನಿಮಿಷದಲ್ಲಿ 5 ನಿಮಿಷದ ಒಳಗಡೆ ಅಲ್ಲಿ ರೀಚ್ ಆಗ್ತಾರೆ ಪ್ರಸನ್ನ. ನಾವು ಕೂಡ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಿಎಂ ನಿವಾಸ ಕಾವೇರಿಯಿಂದ ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಅವರ ಬೆಂಗಾವಲು ಪಡೆ ಕೂಡ ಹೊರಟಿದ್ದನ್ನ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಏನು ಒಂದು 2-3 ನಿಮಿಷದಲ್ಲೇ ರೀಚ್ ಆಗ್ತಾರೆ. ಝೀರೋ ಟ್ರಾಫಿಕ್ ಅಲ್ಲಿ ಹೋಗೋದ್ರಿಂದಾಗಿ ಅವರ ನಿವಾಸದಿಂದ ಸದಾಶಿವನಗರ ಏನು ತುಂಬಾ ದೂರ ಇಲ್ಲ, ಒಂದು ಹಾರ್ಡ್ಲಿ 1-2 ಕಿಲೋಮೀಟರ್ ಇರುವಂತಹ ದೂರ ನೋಡಿ. ಸಿದ್ದರಾಮಯ್ಯ ಮನೆಗಳು ದೂರ ಇಲ್ಲ, ಮನಸ್ಸುಗಳು ಮಾತ್ರ. ಐ ಥಿಂಕ್ ಐ ಡೋಂಟ್ ರಿಮೆಂಬರ್ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಸಿಎಂ ಡಿಸಿಎಂ ಅವರ ನಿವಾಸಕ್ಕೆ ಹೋಗ್ತಾ ಇರುವಂತದ್ದು. ಐ ಡೋಂಟ್ ರಿಮೆಂಬರ್ ಇಫ್ ಐ ಆಮ್ ನಾಟ್ ರಾಂಗ್ ಅನ್ಸುತ್ತೆ. ಪ್ರಸನ್ನ ಇದೇ ಫಸ್ಟ್ ಬರ್ತಿರೋದು ಅಥವಾ ಹಿಂದೆ ಏನಾದರೂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಂತ ಉದಾಹರಣೆಗಳಿದೆಯಾ ಪ್ರಸನ್ನ? ಎಸ್, ಪ್ರಸನ್ನ ಅವರ ಸಂಪರ್ಕ ಕಡಿತಗೊಂಡಿದೆ. ನಾವು ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ತೆರಳಿದ್ದಾರೆ DCM ನಿವಾಸಕ್ಕೆ. ಅಲ್ಲಿಂದ ಹಾರ್ಡ್ಲಿ ರೇಮಾನ್ ಹೇಳ್ತಾ ಇದ್ರು ಒಂದು 3-4 ಮಿನಿಟ್ಸ್ ಝೀರೋ ಟ್ರಾಫಿಕಲ್ಲಿ ಹೋಗ್ತಾರೆ ಮುಖ್ಯಮಂತ್ರಿಗಳು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ತಲುಪುತ್ತಾರೆ. ಸೊ ಅವರ ವೆಲ್ಕಮ್ಗೆ DK ಶಿವಕುಮಾರ್ ಅವರು ಕೂಡ ಕಾಯ್ತಾರೆ. ಪ್ರಸನ್ನ, ರೇಮಾನ್ ನಾವು ಮಾತಾಡ್ತಾ ಇದ್ವಿ, ಹಿಂದೆ ಎಂದಾದ್ರೂ ಮುಖ್ಯಮಂತ್ರಿಗಳು ಈ ರೀತಿ ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಿದೆಯಾ ಅಥವಾ ಇದೇ ಫಸ್ಟ್ ಹೋಗ್ತಿರೋದು ಅಂತ ಹೇಳಿ ಅಂತ? ರಂಗನಾಥ್, ಕಳೆದ 1.5 ವರ್ಷದ ಹಿಂದೆ ಒಮ್ಮೆ DK ಶಿವಕುಮಾರ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ರು. ಅಂದ್ರೆ ಉಪಹಾರದ ಲೆಕ್ಕಾಚಾರಗಳು ಬೇರೆ ಇತ್ತು, ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು. ಆದ್ರೆ ಇದು 2ನೇ ಬಾರಿ ಸರ್ಕಾರ ರಚನೆ ಆದ ಬಳಿಕ ಇದು 2ನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾ ಇರುವಂತದ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದಿನ ನಿರ್ಣಯಗಳು ಹೇಗಿರ್ತವೆ ಅನ್ನುವಂಥದ್ದು ಯಾರಿಗೂ ಒಂದು ಸ್ಪಷ್ಟತೆ ಇಲ್ಲ. ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಇಲ್ಲಿನ ಗೊಂದಲಗಳನ್ನ ತಿಳಿಗೊಳಿಸಬೇಕು ಅನ್ನುವಂಥದ್ದು ಮಾತ್ರ ಇದೀಗ ಹೈಕಮಾಂಡ್ಗೆ ಮುಂದೆ ಇರುವಂತಹ ಲೆಕ್ಕಾಚಾರ. ಈ ಕಾರಣಕ್ಕೋಸ್ಕರ ಅವತ್ತು ಸಿದ್ದರಾಮಯ್ಯನವರನ್ನ DK ಶಿವಕುಮಾರ್ ಅವರು ಸ್ವಾಗತ ಮಾಡಿದ್ದ ರೀತಿಗೂ ಇವತ್ತು DK ಶಿವಕುಮಾರ್ ಅವರು ಒಮ್ಮೆ ಹೊರಗೆ ಬಂದು ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅನ್ನುವಂತಹ ಭಾವನೆಯಿಂದ ಅವರು ಬಂದು ಮಾಧ್ಯಮಗಳಿಗೆ ಮುಗುಳ್ನಕ್ಕಂತ ರೀತಿಗೂ ಲೆಕ್ಕಾಚಾರಗಳು ಬೇರೆ ಇದಾವೆ. ಇವತ್ತು ಒಂದು ರೀತಿಯ ಸಂಕ್ರಮಣ ಕಾಲ ಅಥವಾ ಒಂದು ನಡುವಲ್ಲಿ ಗೆರೆ ಇದೆ. ಆ ಗೆರೆಯ ಆಚೆಗೆ ಯಾರು ಹೋಗ್ತಾರೆ, ಈಚೆಗೆ ಯಾರು ಹೋಗ್ತಾರೆ ಅನ್ನುವಂಥದ್ದು ನಿರ್ಣಯ ಆಗುವಂಥದ್ದು ಮಾತ್ರ ಬಾಕಿ ಇದೆ. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸದಾಶಿವನಗರದ DK ಶಿವಕುಮಾರ್ ಅವರ ನಿವಾಸಕ್ಕೆ ತಲುಪ್ತಾರೆ. ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಬರುವಂತಹ ಸಂದರ್ಭದಲ್ಲಿ ಇದೀಗ DK ಸುರೇಶ್ ಮತ್ತು ಕುಣಿಗಲ್ ರಂಗನಾಥ್ ಮಾತ್ರ DK ಶಿವಕುಮಾರ್ ಅವರ ಪರವಾಗಿ ಅವರ ನಿವಾಸದಲ್ಲಿ ಇದ್ದಾರೆ. ಬಹುತೇಕ ಸಿದ್ದರಾಮಯ್ಯನವರನ್ನ DK ಶಿವಕುಮಾರ್ ಅವರೇ ಅವರ ನಿವಾಸದಿಂದ ಹೊರಗೆ ಬಂದು ಸ್ವಾಗತಿಸಿ ಅವರನ್ನ ಒಳಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿದಾವೆ. ಇಲ್ಲಿ ಬಹುದೊಡ್ಡ ಪೊಲೀಸ್ ಪಹರೆಯನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಒಂದು, ಸಿದ್ದರಾಮಯ್ಯನವರು ಇವತ್ತು ಬರ್ತಾ ಇರುವಂತದ್ದು ಹಲವು ಸಂದೇಶಗಳನ್ನ ರವಾನೆ ಮಾಡುತ್ತೆ. ಅಂದ್ರೆ ಕೇವಲ ಒಗ್ಗಟ್ಟಾಗಿ ಹೋಗ್ತಿದ್ವಿ ಅನ್ನುವಂತ ಒಂದು ಮಂತ್ರ. DK ಶಿವಕುಮಾರ್ ಅವರೇ ಹೇಳಿದ ಹಾಗೆ ನಾವಿಬ್ರು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿದೀವಿ ಅನ್ನುವಂಥದ್ದು ಒಂದು. ಇನ್ನೊಂದು, ನಾವು ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ DK ಶಿವಕುಮಾರ್ ಅವರು ಅವರ ನಿವಾಸದಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಮುಖ್ಯಮಂತ್ರಿಗಳ ಬೆಂಗಳೂರು ವಾಹನ ಮತ್ತು ಈಗ ತಲುಪಿದೆ. ಮುಖ್ಯಮಂತ್ರಿಗಳ ವಾಹನ ಈಗಲೇ ಮುಖ್ಯಮಂತ್ರಿಗಳ ವಾಹನ DK ಶಿವಕುಮಾರ್ ಅವರ ನಿವಾಸದ ಒಳಭಾಗಕ್ಕೆ ಹೋಗ್ತಾ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ಸ್ವಾಗತಿಸೋದಕ್ಕೆ ಅಂತ ಹೇಳಿ ಬಂದ್ರು. ಮುಖ್ಯಮಂತ್ರಿಗಳು ಈಗ ತಾನೇ ತಮ್ಮ ವಾಹನದಿಂದ ಕೆಳಗಿಳಿತಾ ಇದ್ದಾರೆ. DK ಶಿವಕುಮಾರ್ ಅವರು ಅವ್ರನ್ನ ಸ್ವಾಗತಿಸೋದಕ್ಕೆ ಹೂವಿನ ಬೊಕ್ಕೆಯ ಸಮೇತ ತಯಾರಾಗಿ ನಿಂತಿದ್ದಾರೆ. ಮುಖ್ಯಮಂತ್ರಿಗಳು ಇನ್ನು ವಾಹನವನ್ನ ಇಳಿದು ಅವರ ನಿವಾಸದ ಒಳಭಾಗಕ್ಕೆ ಹೋಗಬೇಕು ಅಷ್ಟೇನೆ. ಈಗ ನಾವು ಎಲ್ಲ ದೃಶ್ಯಗಳನ್ನು ಕೂಡ ಒಂದೇ ನಿಮಿಷ ಪ್ರಸಾದ ನಿಮ್ ಜೊತೆ ಮಾತಾಡ್ತೀವಿ. ನಾವು ನೋಡ್ತಾ ಇದೀವಿ ನೇರ ದೃಶ್ಯಾವಳಿಗಳನ್ನ. ಅಣ್ಣ ತಮ್ಮ ಇಬ್ರು ಹೊರಗಡೆ ಬಂದು ಹೂವಿನ ಬೊಕ್ಕೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನು. ಬಹುಶಃ ಹೊರಗಡೆ ಇದ್ದಿದ್ರೆ ಹೊರಗಡೆ ಬಂದು ಅವ್ರನ್ನ ಸ್ವಾಗತ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ವೆಹಿಕಲ್ ಸೀದಾ ಒಳಗಡೆ ಹೋಯಿತು. ಮುಖ್ಯಮಂತ್ರಿಗಳು ಕಾರಿಂದ ಇಳಿದ ತಕ್ಷಣ DK ಸುರೇಶ್ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಅವರಿಗೆ ಹೂಗುಚ್ಛ ಕೊಟ್ಟು ಸ್ವಾಗತವನ್ನು ಮಾಡಿದರು. ಅದಾದ ನಂತರ ಗೇಟನ್ನು ಕ್ಲೋಸ್ ಮಾಡಿದ್ರು ಅನ್ಸುತ್ತೆ. ಬಹುಶಃ ಮುಖ್ಯಮಂತ್ರಿಗಳ ಜೊತೆಗೆ ಯಾರು ಬೇರೆ ಸಚಿವರುಗಳಿಲ್ಲ ಅಂತ ಅನ್ಸುತ್ತೆ. ಇದ್ದಂಗಿಲ್ಲ, ಯಾರು ಕೂಡ ಇಲ್ಲ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಈಗ DCM DK ನಿವಾಸಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್. ಎಸ್, ಇದು ಮುಂಚಿನ ದೃಶ್ಯಗಳು. ಬರ್ತಾರೆ ಅನ್ನುವಂಥ ಸೂಚನೆ ಇತ್ತಲ್ಲ, ಹೊರಗಡೆ ಬಂದು ಮುಗುಳ್ನಕ್ಕು ಏನು ವ್ಯವಸ್ಥೆಗಳನ್ನು ನೋಡಿ ಎಲ್ಲ ಸೆಕ್ಯೂರಿಟಿ ಎಲ್ಲ ಹೇಗಿದೆ ಅನ್ನೋದನ್ನು ನೋಡಿ ಒಳಗೆ ಹೋಗಿದ್ರು. ಮನೆಯಲ್ಲೇ ಕಾಯ್ತಾ ಇದ್ರು DK ಶಿವಕುಮಾರ್ ಮತ್ತು DK ಸುರೇಶ್ ಅವರು. ಈಗ CM ಸಿದ್ದರಾಮಯ್ಯವರು ಬಂದಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅವರ ಕಾವೇರಿ ನಿವಾಸದಿಂದ ಹೊರಟು ಕೆಲವೇ ಕ್ಷಣಗಳಲ್ಲಿ DK ಶಿವಕುಮಾರ್ ಅವರ ನಿವಾಸ ತಲುಪಿದ್ರು. ಅವರ ಕಾರ್ ನೇರವಾಗಿ ಒಳಗಡೆನೇ ಹೋಯಿತು.
ಇನ್ಫ್ಯಾಕ್ಟ್ ಯಾವಾಗಲೂ ಕೂಡ ಡಿ ಕೆ ಅವರ ವಾಹನಗಳು ಅಲ್ಲಿ ಏನು ಪಾರ್ಕ್ ಆಗಿರುತ್ತೆ ಅದೆಲ್ಲವೂ ಕೂಡ ತೆಗೆದಿದ್ರು. ಯಾಕಂದರೆ ಸಿ ಎಂ ಬಂದಂಥ ಸಂದರ್ಭದಲ್ಲಿ ಗೇಟ್ ಒಳಗಿಂದ ಸೀದಾ ಒಳಗೆ ತನಕ ಬರಲಿ ಅನ್ನೋ ಒಂದು ಕಾರಣದಿಂದಾಗಿ ಸಹಜ. ಸೊ ಹಾಗಾಗಿ ಈಗ ನೋಡಿ ಒಳಗಡೆ ಬಂದಂತಹ ವೆಹಿಕಲ್ ನಾವು ಗಮನಿಸ್ತಾ ಇದ್ದೀವಿ. ಒಳಗಡೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಹೂಗುಚ್ಛವನ್ನು ಹಿಡಿದು, ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೂಗುಚ್ಛವನ್ನು ಹಿಡಿದು ಅಲ್ಲಿ ಕಾಯ್ತಾ ಇದ್ರು. ಸಿ ಎಂ ಬಂದ ತಕ್ಷಣ ಅವರಿಗೆ ಹೂಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಿದರು. ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ಈಗ ಸಿ ಎಂ ಒಳಗಡೆ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನಿವಾಸದ ಒಳಗೆ ಆಯೋಜನೆ ಮಾಡಿರುವಂಥ ಉಪಹಾರ ಕೂಟ, ಬ್ರೇಕ್ಫಾಸ್ಟ್ ಮೀಟಿಂಗ್. ಸೊ ಆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂತರ ಹೊರಗಡೆ ಬಂದು ಏನು ಮಾತಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ. ಇಬ್ಬರು ಕೂಡ ಡಿ ಕೆ ಬ್ರದರ್ಸ್ ಹೂಗುಚ್ಛ ನೀಡಿ ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಿದ್ದಾರೆ. ಡಿ ಕೆ ಸಹೋದರರು ಸಿದ್ದರಾಮಯ್ಯ ಅವರನ್ನ, ಡಿ ಕೆ ಸಹೋದರರು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಸ್ವಾಗತವನ್ನು ಮಾಡಿದ್ರು. ಈಗ ಒಳಗಡೆ ಹೋಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ. ಇವತ್ತು ಬಹುಶಃ ಶನಿವಾರ ಇದ್ದಂಥ ಒಂದು ಇಂಟೆನ್ಸಿಟಿ, ಶನಿವಾರ ಅವರು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಲೆಕ್ಕಾಚಾರಗಳಿತ್ತಲ್ಲ, ಆ ಲೆಕ್ಕಾಚಾರಗಳಿಗೂ ಇವತ್ತಿನ ಲೆಕ್ಕಾಚಾರಗಳಿಗೂ ತುಂಬ ವ್ಯತ್ಯಾಸ ಇದೆ. ಐ ಥಿಂಕ್ ಡಿ ಕೆ ಸುರೇಶ್ ಅವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಂಥದ್ದು ಕೂಡ ಈ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ. ಡೋಂಟ್ ನೋ ಎಕ್ಸಾಕ್ಟ್ಲಿ ಕ್ಲಿಯರ್ ಆಗಿ ಇಲ್ಲ, ಬಟ್ ಹೂಗುಚ್ಛವನ್ನು ನೀಡಿ ಅವರು ಸ್ವಾಗತವನ್ನು ಅಂತೂ ಮಾಡಿದ್ದಾರೆ.